ನಮ್ಮ ಕಾನ್ಸ್ಟಿಟ್ಯೂಷನ್ ಉಪಯೋಗ ಮಾಡ್ಕೊಳ್ತಾರೆ ಬಹುಮತದಿಂದ. ಆಮೇಲೆ ಬಹುಮತ ಅವ್ರದ್ದು. ಅದಕ್ಕಾಗಿ ರೈತರೆಲ್ಲ ಮಧ್ಯದಾಗಿ ಡಿಸ್ಕಷನ್ ಮಾಡ್ಕೊಂಡು ಒಂದಾಗಲಿ. ನಿಮ್ಮಲ್ಲಿ ನೀವು ನಾಯಕರು ಹುಡುಕಕ್ಕೆ ಹೋಗ್ಬೇಡಿ, ನೀವು ಆಗ್ಬೇಕಂತಲ್ಲ. ಆಯಾ ಭಾಗದಲ್ಲಿ ಯಾರು ಯೋಗ್ಯರಿದ್ದಾರೆ ಅವರು ಲೀಡರ್ಶಿಪ್ ಮಾಡಿ ಈ ಮುಂಬರುವ ಎಲೆಕ್ಷನ್ಗಳಲ್ಲಿ ರೈತರಿಗೆ ಯಾಕೆ ನಿರಂತರ ಹೋರಾಟ ಮಾಡ್ತಾ ತಮ್ಮಲ್ಲಿ ಒಗ್ಗಟ್ಟು ಮಾಡ್ಕೊಂಡು ದುಡ್ಡು ಖರ್ಚು ಏನಿಲ್ಲ ಇಲ್ಲಿ. ಓಟ್ ಹಾಕೋರು ನೀವು 500,000 ತೊಗೊಂಡು ಯಾಕೆ ಓಟ್ ಹಾಕ್ತೀರಿ? ಅದನ್ನು ಬಿಡ್ರಿ. ನೀವು ಎಲ್ಲರೂ ಕುಡ್ಕೊಂಡು ಒಬ್ಬ ಲೀಡರ್ಸ್ ಯೋಗ್ಯನ 224 ತಾಲೂಕುಗಳಲ್ಲಿ 224 ತಾಲೂಕುಗಳಲ್ಲಿ ಆರಿಸಿ ಪ್ರಯತ್ನ ಮಾಡಿದ್ರೆ ನಿಮಗೆ ಸಿಗಲಿಲ್ಲ ಯಾರಂತ ಕಾಂಪಿಟೇಟಿವ್ ಒಬ್ಬ ಸಮರ್ಥ ಪ್ರಾಮಾಣಿಕ ವ್ಯಕ್ತಿ. ಆಗ ನೀವು ನೋಟಾ ಬಳಸ್ರಿ. ನೋಟಾ ಹೆಚ್ಚಾಯ್ತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ನೀವು ಅಂದರೆ ರೈತರ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ, ಮತ್ತೆಲ್ಲ ಎಲ್ಲ ರೈತರಪ್ಪ. ರೈತ ಸಮುದಾಯ ಗಂಡು ಬಂತು ಹೆಣ್ಣು ಬಂತು ಎಲ್ಲ ಕೂಡಿಕೊಂಡು ಜೊತೆಗೆ ದಲಿತರು, ಹಿಂದುಳಿದವರು ಮತ್ತು ಅದೇ ಕಾಲಕ್ಕೆ ಮೈನಾರಿಟೀಸ್ ಇವ್ರು ಕುಡ್ಕೊಂಡು ಹೋದ್ರಪ್ಪ ಅಂದ್ರೆ ನಿಮಗೆ ಬೇಕಾದಂತಹ ಒಬ್ಬ ಮುಖಂಡನನ್ನು, ಒಬ್ಬ ಶಾಸಕನನ್ನು ಕಳ್ಸೋಕ್ಕೆ ಬರ್ತದೆ. ಅವರು 224ರಲ್ಲಿ 100-500 ಆದ್ರೆ ನಿಮ್ಮ ಸರ್ಕಾರ ಆಗ್ತದೆ. ನೀವು ಬೇಕಾದ ರೂಲ್ಸ್ ಮಾಡ್ಕೋಬೋದು ಇದನ್ನು. ಯಾಕಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದ್ದಾವೆ ಇಲ್ಲಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲರೂ ಏನು ಮಾಡಿದಾರಪ್ಪ ಅಂತಂದ್ರೆ ಅವತ್ತು ಅಂಬೇಡ್ಕರ್ ಅವರಾಗಿರ್ಬೋದು, ಇಲ್ಲ ಪಾಪ ಅವ್ರಿಗೆ ಮುಂದೆ ಇಂಥ ಜನ ಬರ್ತಾರೆ ಗೊತ್ತಾಗಿರ್ಲಿಕ್ಕಿಲ್ಲ, ಅದನ್ನ ಸೇರಿಸಿಬಿಟ್ಟಿದ್ದಾರೆ. ಅವುಗಳನ್ನು ಕಾನೂನು ಮಾಡಿಸ್ರಿ, ಅವುಗಳನ್ನು ಹಕ್ಕು ಮಾಡಿಸ್ರಿ. ನಿಶ್ಚಿತವಾಗಿ ನಿಮಗೆ